10ನೇ ರಾಶಿಯಾಗಿರ್ತಕ್ಕಂತಹ ಮಕರ ರಾಶಿ. ಮಕರಕ್ಕೆ ನಾನಾ ಶತ್ರುಗಳ ಉಪಟಳದ ಮಾಸ. ಹುಷಾರಾಗಿ ಇರಬೇಕು ನೀವು. ನಿಮಗೆ ನೀವೇ ಶತ್ರುವಾಗ್ತಕ್ಕಂತಹ ಅಂತ ಹೇಳಿದ್ರೂ ಕೂಡ ತಪ್ಪಲ್ಲ. ಹಾಗಾಗಿ ರಾಶ್ಯಾಧಿಪತಿ ತೃತೀಯದಲ್ಲಿದ್ದಾನೆ. ಆದರೆ ನಿಮ್ಮ ರಾಶಿಗೆ ವ್ಯಯಕ್ಕೆ ಮತ್ತು ನಿಮ್ಮ ರಾಶಿಗೆ ಚಂದ್ರನ ಸಹಿತ ತ್ರಿಗ್ರಹ, ಚತುರ್ಗ್ರಹ, ಪಂಚಗ್ರಹರು ಕೂಡ ನಿಮ್ಮ ರಾಶಿಗೆ ದಾಳಿ ಇಡ್ತಾರೆ ಈ ತಿಂಗಳು, ಮುಂದಿನ ತಿಂಗಳು. ಹಾಗಾಗಿ ಬಹುತೇಕ ಈ ತಿಂಗಳು ಏನು ಹೇಳಿರ್ತೀನಿ ಮಕರ ರಾಶಿಗೆ, ಮುಂದಿನ ತಿಂಗಳು ಫೆಬ್ರವರಿಯ ಮಾಸ ಭವಿಷ್ಯ ಹೇಳಬೇಕಾದರೂ ಕೂಡ ಇದೇ ಅಂಶವನ್ನು ಹೇಳಬೇಕಾಗ್ತದೆ. ಯಾಕಂದರೆ 12ನೇ ಮನೆ ಮತ್ತು ನಿಮ್ಮ ಮನೆ ಎರಡಕ್ಕೂ ಬರ್ತಕ್ಕಂಥದ್ದು ಇನ್ನೆರಡು ತಿಂಗಳಾಗತ್ತೆ. ಸಮಸ್ಯೆಗಳು ಜಾಸ್ತಿ ಆಗ್ತದೆ. ಗುರುವಿನ ದೃಷ್ಟಿಯೂ ಇಲ್ಲ ಅಥವಾ ಗುರುವಿನ ಬಲವೂ ಇಲ್ಲ. ಸ್ವಲ್ಪ ಚಿಂತೆ ಜಾಸ್ತಿ ಆಗ್ತದೆ, ಚಿಂತನೆ ಕಡಿಮೆ ಆಗ್ತದೆ. ಹಾಗಾಗಿ ಗುರುವು ಚಿಂತನೆಯನ್ನು ಕೊಡ್ತಕ್ಕಂಥವನು. ಸಂಸಾರದ ವಿಷಯಗಳು ಚಿಂತೆಯನ್ನು ಕೊಡ್ತಕ್ಕಂಥದ್ದು. ಹಾಗಾಗಿ ಏನು ಮಾಡಬೇಕು? ಗುರುವನ್ನು, ಚಿಂತನೆಯನ್ನು ಕೊಡ್ತಕ್ಕಂತಹ ಗುರುವನ್ನು ಆಶ್ರಯ ಮಾಡಬೇಕು. ಗುರುವಿನ ಮಹಿಮೆಯನ್ನು ತಿಳ್ಕೊಳ್ಬೇಕು. ಗುರುವಿನ ಸನ್ನಿಧಾನದ ದರ್ಶನವನ್ನು ಮಾಡಬೇಕು. ಈ ರೀತಿಯ ಒಂದು ಗುರು ಸೇವೆಯ ತಿಂಗಳಾಗಿ ಇದನ್ನು ಬದಲಾಯಿಸ್ಕೊಳ್ಳಿ ಮಕರ ರಾಶಿಯವರು. ಮುಂದಿನ ತಿಂಗಳು ಕೂಡ ಇದೇ ರೀತಿ ಸ್ವಲ್ಪ ಕಂಟಿನ್ಯೂ ಆಗುತ್ತೆ. ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಿ. ಓವರಾಲ್ ಹೇಳಬೇಕು ಅಂದರೆ ಒಂದು ಗುರುವಿನ ಸೇವೆ, ಇನ್ನೊಂದು ಮಾನಸಿಕವಾಗಿ ಓವರ್ ಥಿಂಕಿಂಗ್, ಚಿಂತೆ ಬಿಟ್ಟು ಚಿಂತನೆಯನ್ನು ಬೆಳೆಸ್ಕೊಳ್ಳಿ. ಮಕರ ರಾಶಿಯವರಿಗೆ ವ್ಯಾವಹಾರಿಕವಾಗಿ ಕೂಡ ಸ್ವಲ್ಪ ಟೈಟ್ ತಿಂಗಳೇ ಇರ್ತದೆ. ಸ್ವಲ್ಪ ತಾಳ್ಮೆಯಿಂದ ಮುಂದುವರೆದರೆ ಒಳ್ಳೆಯದಾಗ್ತದೆ. ಗುರುವಿನ ಸೇವೆಯಲ್ಲಿ ಮನಸ್ಸು ಯಾವಾಗಲೂ ಇರಲಿ. ಈ ತಿಂಗಳು ಮುಂದಿನ ತಿಂಗಳು ಕಳೆದರೆ ಒಳ್ಳೆಯದಾಗ್ತದೆ. ಆ ಒಳ್ಳೆಯ ಸಮಯದಲ್ಲಿ ಗುರುವಿಗೆ ಕೈ ಮುಗಿದ ಅವನೇ ಕಾಯ್ತಾನೆ. ಹರಿಯೂ ಕಾಯ್ತಾನೆ, ಹರನೂ ಕಾಯ್ತಾನೆ, ಗುರುವೂ ಕಾಯ್ತಾನೆ. ನೀವು ಗುರುವಿಗೆ ಸುಮುಖರಾಗಿ ನೀವು ಹೋದಲ್ಲಿ ಅದರ ಸತ್ಫಲವನ್ನು ಪಡಿತೀರಿ ಅಂತಂತ ಅರ್ಥ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.